ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿ ಪರಮಾತ್ಮ. ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳಿ 35 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದೀವಿ. ನಮ್ದು VC ನಾರಾಯಣ ಸ್ವಾಮಿ ಅಯ್ಯಪ್ಪ ಗೂಡ್ ಸರ್ಕಲ್ ಮಾರಮ್ಮ ದೇವಸ್ಥಾನ. ಮನೆ ಒಳಗಡೆನೆ ಇರ್ಬೇಕಾದ್ರೆ ಮಾಲೆ ಧಾರಣೆ ಮಾಡಿದಾಗ ಸಂದರ್ಭ, ಯಾಕಂದ್ರೆ ಬೆಂಗಳೂರು ಅಂತ ನಗರದಲ್ಲಿ ಅಥವಾ ಒಂದು ಸಿಟಿ ಒಳಗಡೆ ಇರ್ಬೇಕಾದ್ರೆ, ಯಾಕಂದ್ರೆ ಅವಕಾಶಗಳು ಕಡಿಮೆ ಇರ್ತವೆ, ದೇವಸ್ಥಾನದಲ್ಲಿ ಮಲ್ಕೋಕ್ಕೆ ಸಾಧ್ಯ ಇರೋದಿಲ್ಲ, ಮನೇಲಿ ಇರ್ಬೇಕಾದಂತ ಸಂದರ್ಭಗಳು ಬರ್ತವೆ. ವಿಲೇಜ್ಗಳಲ್ಲಾದ್ರೆ ಅಂದ್ರೆ ಹಳ್ಳಿಗಳಲ್ಲಾದ್ರೆ ಅವರೇ ಆದ ಒಂದು ವಿರಿ ಹಾಕೊಂಡಿರ್ತಾರೆ, ಅಥವಾ ಒಂದು ದೇವಸ್ಥಾನದ ಒಂದು ಅಗಾರ ಇರುತ್ತೆ, ಅಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಶಬರಿಮಲೆ ಯಾತ್ರೆ ಮಾಡ್ತಾರೆ. ಬೆಂಗಳೂರು ಅಂತ ನಗರದಲ್ಲಿ ನಾವು ಇರ್ಬೇಕಾದ್ರೆ, ಮನೆ ಒಳಗಡೆ ಇರ್ಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಮನೆಯವರಿಗೆ ಏನಾದ್ರು ತೊಂದರೆ ಆದಾಗ, ಅವರಿಗೆ ಅಂದ್ರೆ ಮಂತ್ಲಿ ಇದಾದಾಗ, ಅವಾಗ ನಾವು ಅವ್ರ ಮುಖ ನೋಡೋಂಥ ಸಂದರ್ಭಗಳು ಬರಬಾರ್ದು. ಬರಬಾರ್ದು ಅಂತ ಭಗವಾನ್ ಅಂದ್ರೆ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವು ದೇವಸ್ಥಾನದಲ್ಲಿ ಮಾಡ್ಬೋದು, ಇಲ್ಲ ಅವರೇ ಮನೆಯಿಂದ ಹೊರಗಡೆ ಇರ್ಬೋದು. ಸೊ ಹಾಗಾಗಿ ಆಮೇಲೆ ಅವರು ಮಾಡಿದಂಥ ಅಡಿಗೆಗಳನ್ನೆಲ್ಲ ಉಪಯೋಗಿಸೋಕೆ ಆಗೋದಿಲ್ಲ. ತದನಂತರದಲ್ಲಿ ನಾವು ಮನೆಯೊಳಗೆ ಅವ್ರ ಮುಖ ನೋಡ್ದಿದ್ದಂಗೆ 5 ದಿನಗಳ ಕಾಲ, ಸಾಮಾನ್ಯವಾಗಿ 5 ರಿಂದ 6 ದಿನಗಳ ಕಾಲ ಅವ್ರ ಮುಖ ನೋಡೋದಕ್ಕೆ ಇದ್ದುಬಿಟ್ರೆ ತುಂಬಾ ಒಳ್ಳೇದು. ಹಾಗೆ ಪೂಜೆ ಪುನಸ್ಕಾರ ಅವರು ಅಷ್ಟೇ ನಮ್ಮ ಮುಖ ನೋಡೋದಕ್ಕೆ ಅವ್ರು ಹೊರಗಡೆ ಇರ್ತಾರೆ ಅಥವಾ ಹೊರ ಭಾಗದಲ್ಲಿ ಇರ್ತಾರೆ, ಹಾಗೆ ಮಾಡ್ಕೊಂಡು ಹೋಗಬೇಕಾದಂಥ ಸಂದರ್ಭಗಳು ಬರ್ತಾರೆ. ಸೊ ಈಗ ಆದ ನಂತರದಲ್ಲಿ ನಾವು ಮತ್ತೆ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಇದು ಒಂದು ನಿಯಮ ಅಷ್ಟೇ, ಅದು ಹೇಗೆ ಏನು ಅಂತಲ್ಲ. ಯಾಕಂದ್ರೆ ಒಂದು ಯಾತ್ರೆ ಮಾಡ್ಬೇಕಾದ್ರೆ ನಾನಾ ತರಗಳು ಅಡಚಣೆ ಬರೋಂಥ ಸಾಧ್ಯತೆಗಳಿರ್ತವೆ. ಅದನ್ನೆಲ್ಲ ಮೀರಿ ಹೋಗೋದ್ರೆ ಅವನು ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾನೆ.